ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತವ. ಆತ್ಮೀಯರೇ, ಇತ್ತೀಚೆಗೆ ಒಂದಿಷ್ಟು ರೀಸೆಂಟ್ ಆಗಿದ್ದಂಥ ನಮಗೆ ನಾನು ವಿಡಿಯೋ ನೋಡ್ತಾ ಇದ್ದೆ. ಬಸವಗೌಡ ಪಾಟೀಲ್ ಯತ್ನಾಳರು ಮುಸ್ಲಿಂ ವಿರೋಧಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇರಲಿ, ವಿರೋಧ ಪರ ಜೀವನದಲ್ಲಿ ನಡೆಯುವಂಥದ್ದು. ಅದರ ವಿರೋಧ ತಾತ್ವಿಕ ನೆಲೆಗಟ್ಟಲ್ಲಿ ವಿರೋಧ ಮಾಡಲಿ, ಅಲ್ಲಿ ತಪ್ಪುಗಳನ್ನ ಹೇಳಿ, ಏನು ತಪ್ಪಿಲ್ಲ ಹೇಳೋದು, ವಿಮರ್ಶೆ ಮಾಡೋದು. ವಿಮರ್ಶೆ ಮಾಡಲೇಬೇಕಾಗ್ತದೆ ಯಾವುದನ್ನಾದರೂ, ಸರಿಯೋ ತಪ್ಪೋ. ಆದ್ರೆ ನಮ್ಮ ದೇವ್ರು ಹೆಚ್ಚು, ನಿಮ್ಮ ದೇವ್ರು ಕಡಿಮೆ, ನಿಮ್ಮ ದೇವ್ರು ಹೆಚ್ಚು, ನಮ್ಮ ದೇವ್ರು ಕಡಿಮೆ, ನಮ್ಮ ಸ್ವರ್ಗ ಸುಂದರ, ನಿಮ್ಮ ಸ್ವರ್ಗ ನರಕ ಅನ್ನೋದು ಏನೇನೋ ವಿಶ್ಲೇಷಣೆ ಮಾಡ್ತಾ ಹೋಗುವಂಥದ್ದು. ನಮ್ಮಲ್ಲಿ ಅನೇಕ ಮೂಢನಂಬಿಕೆಗಳಿದ್ದಾವೆ ಹಿಂದೂ ಧರ್ಮದಲ್ಲಿ, ಅವರಲ್ಲೂ ಅದಾವ. ಧರ್ಮದಾಗ ಸಹಜದು ಒಂದು ಕಲ್ಪನೆ, ಬದುಕಿಗೆ ಮತ್ತು ದೇವಲೋಕಕ್ಕೆ ಅದು ನರಕಕ್ಕೆ ಜೋಡಿಸುವಂಥ ಒಂದು ಕೊಂಡೆ ನಾವು ಮಾಡ್ಕೊಂಡು ಅದು ಸಂಪ್ರದಾಯದ ನೆಲೆಗಟ್ಟಿನಲ್ಲಿ. ಅದು ಹಿಂದೂಗಳಲ್ಲೂ ಅದ, ಮುಸ್ಲಿಮರಲ್ಲೂ ಅದ, ಕ್ರಿಶ್ಚಿಯನ್ರಲ್ಲೂ ಅದ, ಜೈನರಲ್ಲೂ ಅದ. ಅವರ ಸ್ವರ್ಗ ನರಕಗಳು ಅವರು ಅನಿಸಂಗೆ ಹೇಳ್ಬೋದು ಹೋಗ್ತಾರೆ. ಅವೆಲ್ಲ ಕಲ್ಪನೆಗಳು ಅನ್ನೋದು ನಾವು ತಿಳ್ಕೊಂಡು ಮಾತಾಡಿದ್ರೆ ಭಾಳ ಇವಾಗ. ಯಾಕೆ ಸಮಾಜ ಇವತ್ತು ಕೂಡಿ ಬದುಕಬೇಕಾಗ್ಯದ, ನಾವು ಇದೇ ಸಮಾಜ ಇರಬೇಕಾಗ್ಯದ. ಬಡದಲ್ಲಿ ಸಾಯ್ದ್ರಲ್ಲಿ ಏನಾಗ್ತದೆ ಇವತ್ತು ನೋಡ್ರಿ, ಇರಾನ್ ಮತ್ತು ಅಮೇರಿಕ ಮಧ್ಯದಲ್ಲಿ ಮೂಲ ಇರೋದು ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಇರೋದು. ಇವತ್ತು ಇಡೀ ವಿಶ್ವನ ಎರಡು ಧರ್ಮೀಯ ಜನ ಅಮೇರಿಕಾದಲ್ಲಿ ತೋರಿಸ್ಕೊಳ್ಳೋದಿಲ್ಲ, ಆದರೆ ಅವ್ರು ಒಳಗಿರೋದು ಕ್ರಿಶ್ಚಿಯಾನಿಟಿನ. ಮುಸ್ಲಿಮ್ಸು ಸ್ವಲ್ಪ ತೋರಿಸ್ಕೊಳ್ತಾರೆ, ಆದರೂ ಇವತ್ತೇನೋ ಬೆದರ್ಕೊಂಡು ಸುಮ್ಮನೆ ಇದ್ದರು ಅವರು. ಆದ್ರೆ ಅಮೇರಿಕಕ್ಕೆ ಎದುರು ಜಗಳ ತೆಗಿತು. ಇವತ್ತೇನಾಗಿದೆ ಅಮೇರಿಕ ಪರಿಸ್ಥಿತಿ? ಹೌದು, ಎರಡು ಮೂಲಭೂತವಾದಲ್ಲಿದೆ, ಇಲ್ಲಂತ ಅವ್ರು ಎಂದೂ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮೂಲಭೂತವಾದದಿಂದ ಏನಾಯ್ತು ಇವತ್ತು ವಿಶ್ವ ಇವತ್ತು ಸಪೋಸ್ ಏನಾದರೂ ಎರಡರ ಮಧ್ಯೆ ಯುದ್ಧ ಏನೋ ದೀರ್ಘಾಗೆ ಕರ್ಗ್ ಐಲ್ಯಾಂಡ್ ಆಗಿರ್ಬೋದು, ಇನ್ನುಳಿದಾಗಿರ್ಬೋದು, ಅಲ್ಲೆಲ್ಲ ಬಾಂಬ್ ಹಾಕಿ ದಿವಾಳಿ ಎಬ್ಬಿಸಿದ್ರೆ ಜಗತ್ತಿನ ಎನರ್ಜಿ ಮತ್ತು ಗ್ಯಾಸ್ ಅದ್ರ ಮೇಲೆ ನಾವು ಇವತ್ತು ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸು ಎಲ್ಲನೂ ಅವ್ರ ಗತಿ ಏನು ಅಂತ. ಯಾಕೆ ಮಾತಾಡ್ತಾ ಇದ್ದೀನಪ್ಪ ಅಂದ್ರೆ, ನಾವು ಮೊದಲು ಈ ಧರ್ಮದ ಬಗ್ಗೆ ಅರ್ಥ ತಿಳ್ಕೊಂಡು ತತ್ವದ ನೆಲೆಗಟ್ಟಿನಲ್ಲಿ ನಾವು ಚರ್ಚೆ ಮಾಡಿದ್ರೆ ಅಯೋಗ್ಯ. ಯಾರು ಸರಿ ಎಷ್ಟೋ ಯಾರು ಕನಿಷ್ಠೋ ಬೇರೆ ಮಾತು. ಅದು ನಮ್ಮ ಯತ್ನಾಳರಲ್ಲಿ ಅದು ಯಾವುದೂ ಇಲ್ಲ. ಒಟ್ಟು ಖಂಡಿಸೋದು ಟೀಕೆ ಮಾಡೋದು ಮಾಡಿರಿ, ಅದೇನು ಅವ್ರಿಗೆ ಬಿಟ್ಟಿದ್ದು. ಆದರೆ ಅನಿಸಿದ್ರೆ ಕೆಲವೊಂದು ಹೇಳಬೇಕಾಗ್ತದೆ. ಅವರಲ್ಲೂ ಇದ್ದಾರೆ, ಇಲ್ಲಂತಲ್ಲ. ಮುಸಲ್ಮಾನರಲ್ಲೂ ಇನ್ನೂರು ಧರ್ಮದ ಬಗ್ಗೆ ಟೀಕೆ ಮಾಡೋದು, ಮತ್ತೇನು ಮಾಡೋದು, ಕಾಫಿ ಇರೋದು ಕರ್ಕೊಳ್ಳೋದು, ಮತ್ತೇನು ಮಾಡೋದು. ಅವರಲ್ಲಿ ಒಂದಿಷ್ಟು ವ್ಯತಿರೇಕಗಳಿದ್ದಾವಿಲ್ಲ, ಅದನ್ನು ನಾವು ಹೇಳಲೇಬೇಕಾಗ್ತದೆ. ಯಾವುದೋ ಸಂದರ್ಭದಲ್ಲಿ ಒಬ್ಬರ ಬಗ್ಗೆ ನಾವು ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಇವರಿಬ್ಬರು ಈ ದೇಶ ಕೂಡಿ ಹೋಗ್ಬೇಕಾಗ್ಯದ. ಒಬ್ಬರನ್ನೊಬ್ಬರು ನಾಶ ಮಾಡೋಕ್ಕೆ ಸಾಧ್ಯ ಇದೆನಾ? ಯಾಕಂದರೆ ಇವತ್ತು ಅಮೇರಿಕಕ್ಕೂ ಸಾಧ್ಯ ಆಗ್ತಾ ಇಲ್ಲ ಇರಾನನ್ನು ಪೂರ್ತಿ ನಾಶ ಮಾಡ್ಬೇಕಂತೇಳಿ. ಇರಾನಕ್ಕೂ ಅಮೇರಿಕನ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇಸ್ರೇಲ್ ನಾಶ ಮಾಡೋಕ್ಕೆ ಸಾಧ್ಯ ಇದ್ದಾನೆ ಇರಾನಕ್ಕೆ? ಎರಡಕ್ಕೂ ಸಾಧ್ಯ ಇಲ್ಲ. ಅದಿರೋ ಒಂದು ಕಡೆ ಈ ಮಾತನ್ನು ಯಾಕೆ ಮಾತಾಡಲಿ ಅಂದರೆ, ಆ ವಿಡಿಯೋದಲ್ಲಿ ಪ್ರಸ್ತಾಪ ಬಂತು. ಅಲ್ಲಿ ಸ್ವರ್ಗದ ಬಗ್ಗೆ, ಜನ್ನದ ಬಗ್ಗೆ ಪ್ರಸ್ತಾಪ ಬಂತು. ಜನ್ನದ ಜೊತೆಗೆ ಜನ್ನಮ್ಮದು ಚರ್ಚೆ ಮಾಡಲಿ, ಬೇಡ ಅಂತ ತಪ್ಪಲ್ಲ. ನಮ್ಮಲ್ಲಿ ಸ್ವರ್ಗ ನರಕಗಳಿದ್ದು ಅಲ್ಲೂ ಇದ್ದಾರೆ. ಅಲ್ಲಿ ಸೈತಾನ ಅದಾನ, ಇಲ್ಲಿ ಮತ್ತೊಬ್ಬ ನಮ್ಮಲ್ಲಿ ರಾಕ್ಷಸ ಅದಾನ ಅಥವಾ ಪೈಸಾಚ್ ಅದಾನ. ಎಲ್ಲ ಕಡೆ ಇರೋಲ್ಲ. ನೀವು ಅವ್ರವ್ರ ನಂಬಿಕೆಗಳು ಬೆಳೆದು ಬಂದಿದ್ದು. ನಂಬಿಕೆ ಅನ್ನೋದು ಇವೆಲ್ಲ ಒಂದು ಮೂಢನಂಬಿಕೆ ಅಂದರೂ ಅಡ್ಡಿಲ್ಲ, ಕಲ್ಪನೆ ಅಂದರೆ ಮೂಢನಂಬಿಕೆ ಅದು. ನೋಡ್ರಿ, ಒಂದು ಕಾಲಕ್ಕೆ ನಮ್ಮ ಕವಿಗಳು ಹೇಳ್ತಾರೆ, ಕಾಳಿದಾಸ ಹೇಳ್ತಿದ್ದ, ಚಂದ್ರನ ಮುಖದಂಗಿತ್ತು ಹೆಣ್ಣಿನ ಮುಖ ಅಂತೇಳಿ. ಇವತ್ತು ಚಂದ್ರನ ಮುಖದ ಬಗ್ಗೆ ಮಾತಾಡ್ರೆ ತಗ್ಗಾದಿನ ಬಗ್ಗೆ ಇವತ್ತು ಸತ್ಯ ಗೊತ್ತಾಗ್ಯದ ಅದು ಹೇಳಿದ್ರೆ ಹೆಣ್ಮಗಳು ಕೇಳ್ತಾಳ್ರಿ, ಎಲ್ಲೋ ನನ್ನ ಮಗದ ಅಷ್ಟು ತೆಗೆದಳು ಕೇಳ್ತಾರೆ. ಕಾಲಕ್ಕೆ ಬದಲಾಗ್ತಿರ್ತವೆ ನಂಬಿಕೆಗಳು, ಮಿತ್ಸ್ ಅಂತೀವಿ ನಾವು. ಅದು ಮಿತ್ಸ್ ಎಲ್ಲ ಧರ್ಮದಲ್ಲಿದ್ದ. ಇನ್ನು ಅದನ್ನು ಬಿಟ್ಟು ಇನ್ನೊಂದು ಬರೋದು, ಇನ್ನೊಂದು ಭಾಳ ಪ್ರಮುಖ ಮಾತು ಮಾತಾಡಿದರು. ಮೋದಿ ಅವ್ರ ನಂತರ ಯಾರು ಇದು ಅವಶ್ಯಕತೆ ಈಗ. ಆದರೂ ಅವ್ರು ಮಾತಾಡಿದರು, ಮೋದಿ ನಂತರ ನಮ್ಮ ಯೋಗಿ ಆದಿತ್ಯನಾಥರು. ಹೇಗ್ರಿ ಶಾವ್ರ ಹಾಕಬೇಡ, ಶಾವ್ರಲ್ಲೂ ಅದು ನಾನು ಪ್ರಧಾನಿ ಆಗ್ಬೇಕಂತೇಳಿ. ಇನ್ನು ಅದಕ್ಕೆ ಹೆಚ್ಚಿಗೆ ಅಂದರೆ ಮೋದಿಯವ್ರಿಗೆ ಆ ಸೀಟ್ ಬಿಡ್ತಾರೆ ಅನ್ನೋ ಭರೋಸೆ ಅವ್ರಿಗೆ ಏನು ರೀ? ಮೋದಿಯವರಿಗೆ ಸ್ಪಷ್ಟವಾಗಿ ತಮ್ಮ ಪ್ರಧಾನಿ ಸ್ಥಾನವನ್ನು ಯಾರಿಗೂ ತಾವಿರುವವರೆಗೆ ಬಿಟ್ಟುಕೊಡುವ ಸ್ಥಿತಿಯೊಳಗಿಲ್ಲ. ಅಷ್ಟೊಂದು ಅದಕ್ಕೆ ಅಡಾಪ್ಟ್ ಆಗಿಬಿಟ್ಟಿದ್ದಾರೆ ಅವರು. ಈಗ ಯೋಗಿ ಆದಿತ್ಯನಾಥರು ಬಂದ್ರಪ್ಪ ಅದು ಈಗ ಕೆಟ್ಟ ಆಗೈತೆ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ? ಮುಸಲ್ಮಾನರಿಗೆ. ಅಂದ್ರೆ ಈ ಜಗಳ ಹಚ್ಚುವಂಥ ಕೆಲಸವನ್ನು ಮಾಡೋದು ಹೋಗೋದ್ರಿಂದ ಇವರು JCB ಗೆಲ್ಲಕ್ಕೆ ಸಾಧ್ಯ ಇದನ್ನ. ಈಗ ನಿಮ್ಗೆ ಹಲವು ಸಲ ಈ ವಿಷಯ ಚರ್ಚೆನೂ ಮಾಡಿದ್ದಾರೆ. JCB ಅಂದರೆ ಜನತಾದಳದಾಗ ತೃಪ್ತಿದ್ದವರು, ಕಾಂಗ್ರೆಸ್ನಾಗ ತೃಪ್ತಿದ್ದವರು, BJP ತೃಪ್ತಿದ್ದವ್ರು ಕುಡ್ಕೊಂಡು ಪಾರ್ಟಿ ಮಾಡೋಕೆ ಒಳ್ಳೆಯದು.
ಅದು ಇಲ್ಲಿವರೆಗೆ ಅದ್ರದ್ದು ಯಶಸ್ವಿ ತನಕ ಕಂಡೇ ಇಲ್ಲ. ಈಗ ಅದನ್ನು ಬಿಟ್ಕೊಂಡು ಈಗ ಮತ್ತೆ ಬಿ ಜೆ ಪಿ ಬರೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಅವ್ರಿಗೆ ಗೊತ್ತಾಗಿದೆ ವಸ್ತುಸ್ಥಿತಿ ಏನಂತೇಳಿ. ಯಾರು ಯಾವ ಪಕ್ಷ ಅವ್ರವ್ರು ಬಿಟ್ಟು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಿಡೋದಿದ್ರೆ ಮತ್ತೊಂದು ಪಕ್ಷ ಹೋಗ್ತಾವಣ, ಇವ್ರ ಜೊತೆ ಬರೋ ಸಾಧ್ಯತೆಗಳು ಭಾಳ ಕಡಿಮೆ. ಯಾಕಂದ್ರೆ ಇವ್ರು ಬೆನ್ನತ್ತಿ ಬಂದರೆ ಏನಾಗೋದಿಲ್ಲ. ತಮ್ಮ ಕ್ಷೇತ್ರದಲ್ಲಿ ನಾವು ಗೆದ್ಕೊಂಡು ಬರ್ತಾರೋ, ಉಳಿದವ್ರಿಗೆ ಗೆಲ್ಲಿಸೋ ಶಕ್ತಿ ಅದಾನೆ ಅವರಿಗೆ. ಬಿ ಜೆ ಪಿ ಜೊತೆ ಗೆದ್ಕೊಂಡು ಗೆದ್ಸ್ಕೊಂಡು ಬರ್ಬೋದೇನೋ. ಒಂದು ಪಕ್ಷದ ರಾಷ್ಟ್ರೀಯ ಪಕ್ಷ, ಅದು ಹಣ ಬಲನೂ ಅದ, ಎಲ್ಲ ಬಲನೂ ಅದ, ಪಾರ್ಟಿ ಫಂಡು ಬರ್ತಿರ್ತಾವೆ. ಹೀಗಾಗಿ ಅದು ಗೆಲ್ಸ್ಕೊಂಡು ಬರ್ಬೋದು. ಆದರೆ ಒಬ್ಬರಿಗೆ ಒಂದು ಪಾರ್ಟಿ ಕಟ್ಟಿ ಗೆಲ್ಸ್ಕೊಂಡ್ರಾಗ ಸಾಧ್ಯದನ ರಾಜ್ಯ ಮಾಡೋದಲ್ಲ. ಸ್ವತಃ ಯಡಿಯೂರಪ್ಪನವ್ರಿಗೂ ಆಗಿಲ್ಲ, ಇವರ ಕಡು ವೈರಿ. ಯಡಿಯೂರಪ್ಪನಷ್ಟು ಆಸ್ತಿ ಇವ್ರದ್ದನ ಅಂತ ಗಳಿಸ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತದ KJP ಏನಾಯ್ತು ಅಂತೇಳಿ. ಯಾಕೆ ಮಾತಾಡ್ತಾ ಇದ್ದೀನಿ, ಯಡಿಯೂರು ನಮ್ಮ ಯತ್ನಾಳರು ಬದಲಾಗಿದ್ದಾರೆ. ಯತ್ನಾಳರೊಬ್ಬರು ಒಳ್ಳೆ ಮಾತುಗಾರರು, ಮಾತಿನ ಚತುರರು. ಅಟ್ಲೀಸ್ಟ್ ಮೌನ ಇದ್ದಿದ್ರೆ ಇವತ್ತಿನ ಜನತಾ ಪಕ್ಷದಾಗ ಇರ್ತಿದ್ರು, ಒಂದು ಯಾವುದೋ ಅವಕಾಶ ಸಿಗ್ತಿತ್ತು ಭಾರತೀಯ ಜನತಾ ಪಕ್ಷದಲ್ಲ. ಇವತ್ತು ಅದನ್ನು ಕಳ್ಕೊಂಡಿದ್ದಾರೆ. ಈಗ ಒಳಗೆ ಬರೋ ಪ್ರಯತ್ನ ನಡೆಸಿದ್ದಾರೆ. ಅದು ಆಗ್ಬೋದೇನೋ, ಇಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ. ದಾವಣಗೆರೆ ಅದೇ ಕಾಲ ಬಾಲ್ಗುಡಿ ಎರಡರಲ್ಲೂ BJP ಸೋತು ಹೋಯ್ತಂದ್ರೆ ಸರಳ ಕಾರಣ ಆಗ್ತದೆ. ಇದು ಸೋಲೋದ ಕಾರಣ ಯಡಿಯೂರಪ್ಪನವರು ಅಂತೇಳಿ ಅವ್ರ ಮೇಲೆ ತಲೆ ಮೇಲೆ ಹೇರುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ಸಿದ್ದೇಶ್ವರ ಅವರು ಕ್ಯಾಂಡಿಡೇಟು ದಾವಣಗೆರೆಯಲ್ಲಿ ಅದ. ಇಲ್ಲಂತೂ ನಮ್ಮ ವೀರಣ್ಣ ಚರಂತಿ ಮಠಂತೂ ಅವರೆಲ್ಲರಿಗೂ ಬೇಕಾದಂಥವ್ರು ಮತ್ತು ಯತ್ನಾಳರಿಗೆ ಅತ್ಯಂತ ಪ್ರಿಯರಿದ್ದಂಥವರು. ಹೀಗಾಗಿ ಈಗ ಯಾವ ಸೋಲಾದರೂ ಅವ್ರಿಗೆ ಹೋಗೋದು. ಯಡಿಯೂರಪ್ಪನವ್ರಿಗೆ ಗೆದ್ದರೆ ಯಡಿಯೂರಪ್ಪನವರು ಇವ್ರ ಒಳಗೆ ತೊಗೊಳ್ಳೋದೇ ಇಲ್ಲ. ಒಂದೇ ಗೆದ್ದರೂ ಸಹಿತ ಯಡಿಯೂರಪ್ಪನವರು ಇವ್ರಿಗೆ ಅವಕಾಶ ಕೊಡೋದಿಲ್ಲ. ಇದು ಅಷ್ಟು ಸತ್ಯದ. ಯಾಕಂದ್ರೆ ತಾವಾಗೆ ಹೋದಂಥ ಏನೋ ಪಕ್ಷ ತೆಗೆದು ಹಾಕಿದ ಆದ ವ್ಯಕ್ತಿಯನ್ನು ಮತ್ತೆ ತೊಗೊಂಡು ಅವನು ಯಾಕೆ ಚೆನ್ನೂರು ಎದ್ದುಕೊಳ್ಳೆ ಅನ್ನುವಂಥ ಭಾವ ಅವ್ರು ಹೇಳೋದು, ಬರಗೊಡೋದಿಲ್ಲ ಅನ್ನುವಂಥದ್ದು. ಆದ್ರೆ ಇವತ್ತು ಯತ್ನಾಳರು ತುದಿಗಾಲ ಮೇಲೆ ನಿಂತಿದ್ದಾರೆ BJP ಬರೋದಕ್ಕಾಗಿ ಅಂತೇಳಿ ಭಾಳ ಜನ ಅವ್ರ ಮಿತ್ರರು ಮಾತಾಡ್ತಾ ಇದ್ದಾರೆ. ಆದರೆ ಈಗಿನ ಪರಿಸ್ಥಿತಿಯೊಳಗೆ ಯಡಿಯೂರಪ್ಪನವರು ತೊಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಯತ್ನಾಳರು ಸ್ವತಃ ಪಕ್ಷ ಕಟ್ಟೋದಕ್ಕೂ ಕಷ್ಟದ. JCB ಇಟ್ ಇಸ್ ವೆರಿ ಡಿಫಿಕಲ್ಟ್ ಟಾಸ್ಕ್. ಅದರಾಗೂ ಈಗ ಮತ್ತೊಂದು ಮಾತಾಡ್ತಾ ಇದ್ದಾರೆ, ಮೋದಿಯವರಂದ್ರೆ ಯಾರಪ್ಪ, ಯಾರು BJP ಯಾರೂ ಮಾತಾಡ್ತಾ ಇಲ್ಲ. ಅದನ್ನು ಈವನ್ RSSದಲ್ಲಿ ಯಾರೂ ಮಾತಾಡಲಿಕ್ಕೆ ಹೋಗೋದಿಲ್ಲ. ಇದು ಒಂದು ರೀತಿ ಅತಿರೇಕದ ಮಾತಲ್ಲ. ನೀವು ಅವ್ರಿನ್ನೂ ಗಟ್ಟಿಬಿಟ್ಟಿದ್ದಾರಲ್ರಿ ಮೋದಿಯವರು. ಇನ್ನೂ 2035-40 ತನಕ ಆಳ್ದನ ಅನ್ನೋಷ್ಟು ಮಟ್ಟಿಗೆ ಅವರಲ್ಲೇ ಕಸೋಚರಣವಾಗಿದ್ದಾರೆ. ಅವ್ರ ಬಾಡಿ ಲ್ಯಾಂಗ್ವೇಜು, ಅವ್ರ ಬಿಹೇವಿಯರು ನೋಡಿದಾಗ ಮತ್ತು ಎಲ್ಲೂ ಚರ್ಚೆ ಇಲ್ಲ ಅದು ಮೋದಿಯವ್ರ ಹತ್ರ ಯಾರು ಅನ್ನುವಂಥದ್ದು. ಇವನ್ ನಮ್ಮ RSS ಸಾಕಷ್ಟು ಪ್ರಯತ್ನ ಮಾಡಿತು. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಮಾಡೋದು ಅಷ್ಟೇ ಯಶಸ್ವಿಯಾಗ್ಯದ. ಅವ್ರನ್ನ ರಾಷ್ಟ್ರದ ಪ್ರಧಾನಿಯನ್ನಾಗಿ ಮಾಡುವಲ್ಲೇ ಯಶಸ್ಸು ಕಾಣ್ತಾ ಇಲ್ಲ. ಅವ್ರ ವಿರೋಧಿಗಳು ಒಬ್ಬರನ್ನ ಈ BJP ಅಧ್ಯಕ್ಷ ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಜೋಶಿ ಅಣ್ಣವ್ರನ್ನ. ಇಂಥ ಅನೇಕ ಅಲ್ಲಿ ಸಮಸ್ಯೆ ಇರೋ ಮುಂದೆ ಎಲ್ಲನೂ ಅತಿರೇಕವಾಗಿ ಮಾತಾಡುವಂಥದ್ದು. ಮೋದಿ ನಂತರ ಆದಿತ್ಯನಾಥ್ ಅವ್ರು ಬಂದರೆ ಇನ್ನೂ ಗೋಳಾಕೈತಿ. ಅಂದರೆ BJP ಒಳಗೆ ಆದಿತ್ಯನಾಥ್ ಬಂದ್ರೆ ಮುಸಲ್ಮಾನರ ಬದುಕು ಇನ್ನೂ ಕಷ್ಟ ಆಕೈತಿ ಹೋಗ್ತಾ ಹೇಳ್ತಾ ಹೋಗಿ ಇನ್ನಷ್ಟು ಜನ BJPಯಿಂದ ದೂರ ಸರಿಯುವಂಥ ಕೆಲಸ ಅಂತ ಮಾಡ್ತಾರೆ. ಮತ್ತು ಅವ್ರಿಗೆ ಬೇಕಾಗಿಲ್ಲ ಬಿಡ್ರಿ, ಮತ್ತು ಬೇರೆ ಮುಸ್ಲಿಮ್ರ ಓಟ್ಗಳು ಬೇಕಾಗಿಲ್ಲ. ಆದರೆ ಅದನ್ನು ಈ ರೀತಿಯಾಗಿ ಮಾತಾಡಿ ಮತ್ತಷ್ಟು ದೂರ ಮಾಡ್ಕೊಳ್ಳೋದ್ರಲ್ಲಿ ಏನು ಅರ್ಥ ಅದ? ಯಾಕಂದ್ರೆ ನಿಧಾನಕ್ಕೆ 400 ಪಾರ್ ಅಂದಿದ್ದು ಬರೀ 240 ಬಂದು ನಿಂತದ. ಈಗಲೂ ಗೆಲ್ತಾ ಇದ್ದಾರೆ. SIR ಕಾರಣ ಅಂತೇಳಿ ವಿರೋಧ ಪಕ್ಷ ಹೇಳ್ತಾ ಇತ್ತು. ಇಂದಿನ ನಾಳೆ ಪ್ರೂವ್ ಆಯ್ತಪ್ಪ ಅಂತಂದ್ರೆ ಕಷ್ಟ ಅದ. ಒಟ್ಟಾರೆಯಾಗಿ ಯತ್ನಾಳರು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ? ಪಾರ್ಟಿ ಕಟ್ಟಕೊಂಡಾರ JCB ಅಷ್ಟು ಸಾಧ್ಯ. ಪಾರ್ಟಿ ಒಳಗೆ ಹೋಗ್ಬೇಕಂತಾರು ಮೋದಿಯವ್ರ ಹತ್ರ ಆದಿತ್ಯನಾಥ್ ಹೇಳ್ತಾರೆ. ಆದಿತ್ಯನಾಥ್ ಮೋದಿಯವರಿಗೆ ಟಗ್ ಆಫ್ ವಾರ್ ಪಾರ್ಟಿ ಒಳಗೆ ಅನ್ನೋದು ಜಗದ್ದಾಗಿರೋ ವಿಷಯ. ಇನ್ನು ಉಳಿತೇನಪ್ಪ ಅದ್ರ ಜೊತೆಗೆ ಎಲ್ಲಿ ಹೋದ್ರೆಲ್ಲ ಮುಸ್ಲಿಮ್ ಟೀಕೆ ಮಾಡ್ತಾ ಇರ್ತಾರೆ. ಮಾಡಿ ಟೀಕೆ, ಅದು ಟೀಕೆ ಹೆಂಗಿರ್ಬೇಕಂದ್ರೆ ಹೆಲ್ದಿ ಇರಬೇಕು. ಮಾಡಿ ವಿಮರ್ಶೆ ಮಾಡಿ ತಪ್ಪು ಹೇಳಿದ್ರೆ ಹೇಳಿ ಅವ್ರದ್ದೆಲ್ಲ ಇದಲ್ಲಪ್ಪ ಹಿಂಗೆ ಮಾಡಲಿ ಅಂತೇಳಿ. ಒಬ್ಬ ಸುಧಾರಕರ ನೆಪದಲ್ಲೇ ಟೀಕೆ ಮಾಡಿದ್ರೆ ಇದು ಯೋಗ್ಯ ಆಗ್ಬೋದು. ಅದೆಲ್ಲ ಬಿಟ್ಕೊಂಡು ಅವರ ಮೂಢನಂಬಿಕೆಗಳನ್ನ ಟೀಕೆ ಮಾಡೋದು, ನಮ್ಮಲ್ಲಿ ಮೂಢನಂಬಿಕೆಗಳಿದ್ದಾವಲ್ರಿ, ಅದ್ರ ಬಗ್ಗೆ ಟೀಕೆ ಮಾಡುವಂಥದ್ದು ನಾವು ಬೆಳೆಸೋದು. ಅಂದಾಗ ನಮ್ಮನ್ನು ವಿಮರ್ಶೆ ಮಾಡ್ಕೊಳ್ಳೋ ಶಕ್ತಿ ಬಂದಾಗ ಇನ್ನೊಬ್ರು ಟೀಕೆ ಮಾಡಲಿಕ್ಕೆ ಸಾಧ್ಯ ಅದ. ಗಾಂಧೀಜಿಯವರು ಅಂತ ಹೇಳುವಂಥ ಮೊದಲು ನಮ್ಮನ್ನು ನಾವು ವಿಮರ್ಶೆ ಮಾಡ್ಕೊಳ್ಳೋದು. ಅದಕ್ಕಾಗಿ ಮೊದಲು ಹಿಂದೂಗಳ ಬೆಲ್ಲ ಒಂದಿಷ್ಟು ಅವರು ಹೆಚ್ಚಿಗೆ ಒತ್ತು ಕೊಟ್ಟರೆ ನೀವು ನೆಮ್ಮದಿ ಇದ್ದೀರಪ್ಪ, ಶಾಂತಿ ಇದ್ದೀರಿ ಅಂತ ಹೇಳ್ತಾರೆ. ನೀವಿದ್ರೆ ನಂತರ ಅಷ್ಟೊಟ್ಟಿಗೆ ಅವ್ರು ಇದ್ದೇ ಇರ್ತಾರೆ ಮುಸ್ಲಿಮ್ಸ್ ಅನ್ನೋ ಸಿದ್ಧಾಂತ ಅವರು. ಹೀಗಾಗಿ ಗಾಂಧಿ ಎಲ್ಲರಿಗೂ ಬೇಕಾದಂಥ ವ್ಯಕ್ತಿ ಇದ್ದರು. ಹಾಗಂತ ತಿಳ್ಕೊಂಡು ಅವರು ಎಲ್ಲರನ್ನ ನೆನೆಸಲಿ ಅಂತ ಬಯಸಿಲ್ಲ, ನೆನೆಸೋದು ಬಿಡೋದು ಅವ್ರಿಗೆ ಬಿಟ್ಟು ವಿಷಯ ಅಂತ ಹೇಳ್ತಾ ಏನೂ ಇರಲಿ.
ಯತ್ನಾಳರ ಮಾತುಗಳು ಅವರಿಗೆ ಕೆಲವು ವೈರಿ ಆದರೂ ಆಗ್ಬೋದು ಅನ್ನೋಂಥ ಮಾತನ್ನು ಹೇಳ್ದ. ಅವ್ರು ಬಿ ಜೆ ಪಿಗೆ ಬೇಕಾಗಿದ್ದರೆ ನಮ್ಮ ದೇಶದ ಪ್ರಧಾನಿ ನಮ್ಮ ಯಾರಪ್ಪ ಯೋಗಿ ಆದಿತ್ಯನಾಥ್ ಆಗ್ಬೇಕಾ ಅನ್ನೋದು ಪ್ರಶ್ನೆ ಸುಟ್ಟಾಕಿದ್ದಾರೆ. ನೋಡ್ರಿ ಏನಾಗ್ತದೆ, ಪಾರ್ಟಿ ಏನು ಮಾಡ್ತದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಸತ್ಯ ಕೈಗೊಂಡು ವಂದನೆಗಳು.